ಸರ್ ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ. ಎಸ್ಪ್ರೆಸ್ಸೋ ಓಕೆ 2019 ಮಾಡಿದ್ರು ಸರ್. ಓಕೆ. ಸಿಂಗಲ್ ಓನರು. ಹ್ಞೂ ಇವರು ಗೌರ್ಮೆಂಟ್ ಅಫಿಷಿಯಲ್ ಯೂಸ್ ಮಾಡಿರೋಂಥ ಗಾಡಿ. ಹ್ಞೂ ಇದು DL ನಂಬರು, ಡೆಲ್ಲಿ ನಂಬರು. ಓಕೆ. ಇವಾಗ ಪ್ರೆಸೆಂಟ್ ಲೊಕೇಶನ್ ಹಾಸನಲ್ಲಿ ಇದೆ ಗಾಡಿ. ಹಾಸನ ಸಿಟಿಯಲ್ಲೇನಾ? ಹಾಸನ್ ಸಿಟಿಲಿ. ಓಕೆ. ಯಾರಾದರೂ ಆಸಕ್ತಿ ಇದ್ರೆ ಅವರಿಗೆ ನಾವು NOC ತೆಕ್ಕೊಡ್ತೀವಿ ಹ್ಞೂ ಗಾಡಿದು. ಫುಲ್ ಗಾಡಿದು ಇನ್ಸೂರೆನ್ಸ್, ಫ್ರೆಶ್ ಇನ್ಸೂರೆನ್ಸ್ ಒಂದು 4 ದಿವಸ ಆಗಿದೆ. ಹ್ಞೂ ಇನ್ಸೂರೆನ್ಸ್ ಮಾಡಿಸಿದ್ವಿ. ಅದೇ ರೀತಿ ಗಾಡಿ ಡಾಕ್ಯುಮೆಂಟ್ ಎಲ್ಲ ಓಕೆ ಇದೆ ಸರ್. ಓಕೆ. ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದಾವೆ, ವಿತ್ NOC ನೀವು ಕೊಡ್ತೀರಾ? ಹೌದು, ವಿತ್ NOC ತೆಗೆಸ್ಕೊಡ್ತೀವಿ ಅವರು ಹೇಳಿದ್ರೆ. ಹ್ಞೂ ಮತ್ತೆ ಗಾಡಿದು ಯಾವುದೇ ರೀತಿ ರಿಪೇರಿ ಇಲ್ಲ. ಟೈರ್ ಒಂದು 30% ಇದೆ, ಎಲ್ಲ ಟೈರು. ಓಕೆ. ಶೋರೂಮ್ ಇಂದ ಏನ್ ಟೈರ್ ಬಂದಿದ್ದು ಅದೇ ಟೈರ್ ಇದೆ. ಹ್ಞೂ 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 ಒಂದ್ಸರಿನೂ ಟೈರ್ ಚೇಂಜ್ ಆಗಿಲ್ಲ. ಹ್ಞೂ ಶೋರೂಮ್ ಅಲ್ಲಿ ಯಾವ ರೀತಿ ಟೈರ್ ಬಂದಿದ್ದು ಅವೇ ಟೈರ್ಗಳಿದ್ದಾವೆ. ಓಕೆ. ಕಿಲೋಮೀಟ್ರು 66,000 ಕಿಲೋಮೀಟರ್ ಓಡಿದೆ. ಹ್ಞೂ ಬೈ ರೋಡಲ್ಲಿ ಬಂದಿದೆ. ಯಾವುದೇ ರೀತಿ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬೈ ರೋಡಲ್ಲೇ ಬಂದಿರೋದು. ಓಕೆ. ಡೆಲ್ಲಿಯಿಂದ ಕರ್ನಾಟಕಕ್ಕೆ ಆನ್ ದ ವೇ ರೋಡ್ನಾಗೆ ಬಂದಿರೋದು? ಹಾ ನಾನೇ ತಗೊಂಡ್ ಬಂದಿದ್ದು. ಓಕೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಗಾಡಿಲಿ. ಓಕೆ. ಓಕೆ. ಎಲ್ಲೇ ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು. ಹ್ಞೂ ಇದು ರೆಕಾರ್ಡೆಡ್ ಸರ್. ಇದು ಸರ್ವಿಸ್ ಎಲ್ಲ ರೆಕಾರ್ಡಿಂಗ್ ಇದೆ. ಓಕೆ. ಹಾ ಕಿಲೋಮೀಟ್ರ್ ಎಲ್ಲ ಅಪ್ಡೇಟು, ಎಲ್ಲ ಶೋರೂಮ್ ಹಿಸ್ಟ್ರಿ? ಎಲ್ಲ A to Z ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಗಾಡೀಲಿ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್. ಅವ್ರು ಎಲ್ಲಿ ಬೇಕಾದ್ರೂ ಗ್ಯಾರೇಜಲ್ಲಿ ಇಲ್ಲ ಶೋರೂಮ್ ಅಲ್ಲಿ ಎಲ್ಲಾದ್ರೂ ಬೇಕು ಚೆಕ್ ಮಾಡಿಸ್ಕೋಬಹುದು. ಹ್ಞೂ ಗಾಡಿ ತುಂಬಾ ಚೆನ್ನಾಗಿದೆ ಕಂಡೀಷನ್ ಆಗಿ. ಓಕೆ. ಇದರಲ್ಲಿ ಏನಾದರೂ ಬೇಸಿಕ್ಕು ಆ ಥರ ಏನಾದರೂ ವೇರಿಯಂಟ್ ಬರ್ತಾವ ಸರ್? ಸರ್ ಇದು VXi ಪ್ಲಸ್ ಇದೇ ಟಾಪ್ ವೇರಿಯಂಟ್ ಸರ್ ಇದು. ಓಕೆ. ಎಕ್ಸ್ಪ್ರೆಸ್ಸಲ್ಲಿ ಇದೇ ಟಾಪ್ ಗಾಡಿ? ಟಾಪ್ ಗಾಡಿ VXi ಪ್ಲಸ್. ಓಕೆ. ಹಾ ಅಂದರೆ ಪೆಟ್ರೋಲ್ ಒಂದೇ? ಗಾಡಿಗಳು ಇದೆ, ಆದ್ರೆ ಇದು ಟಾಪ್ ಮಾಡಲ್ ಈ ಗಾಡಿನಲ್ಲಿ. ಪೆಟ್ರೋಲ್ ಗಾಡಿ ಅಲ್ಲ ಸರ್ ಇದು? ಪೆಟ್ರೋಲ್ ಗಾಡಿ, ಪ್ಯೂರ್ ಪೆಟ್ರೋಲ್. ಒಂದು 22ರಿಂದ 25 ಗಂಟೆ ಮೈಲೇಜ್ ಬರುತ್ತೆ ಸರ್. ಚಿಕ್ಕ ಗಾಡಿ ಅಲ್ವಾ? ಚಿಕ್ಕ ಗಾಡಿ. ಹಾಂ ಹಾಂ. ಒಳಗಡೆ ಕೂತ್ರು ಅಷ್ಟೇ ಚಿಕ್ಕ ಗಾಡಿ ಅನ್ಸೋದೇ ಇಲ್ಲ. ಒಳ್ಳೆ ದೊಡ್ಡ ಗಾಡಿಲಿ ಕೂತಂಗೆ ಫೀಲ್ ಬರುತ್ತೆ. ಲುಕ್ಕು ಅಷ್ಟೇ ದೊಡ್ಡ ಗಾಡಿ ತರ ಲುಕ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ. ನೀವು ಎಲ್ಲಿ ಗುಂಡಿ ರೋಡು, ಹಳ್ಳ ಗುಡ್ಡದಲ್ಲೂ ಓಡಿಸ್ಬೋದು. ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಫೋಟೋದಲ್ಲಿ ಏನು ನೀಟ್ ಅಂಡ್ ಕ್ಲೀನ್ ಆಗಿದೆ ಅದೇ ರೀತಿ ಸೇಮ್ ಇದೆ. ಸೀಟ್ ಕವರ್ಗಳು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಕಂಪ್ನಿಯಿಂದ ಬಂದಿರೋಂತೆ ಆಂಡ್ರಾಯ್ಡ್ ಇದೆ, ರಿವರ್ಸ್ ಸೆನ್ಸರ್ ಎಲ್ಲ ಇದೆ. ಓಕೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ ಸರ್. ಈಗ ಗಾಡಿ ಇರೋ ಲೊಕೇಶನ್ ಹಾಸನ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ರೈಟು 2.75 ಸರ್ ಫೈನಲ್ಲು. 2,75,000 ಫೈನಲ್ಲು? ಫೈನಲ್ಲು. ಏನಾದರೂ ಅವ್ರಿಗೆ ಇದು ಆದ್ರೆ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ತೀವಿ. 2,75,000 ಫೈನಲ್. NOC ತೆಕ್ಕೊಡಿ ಅಂದ್ರೆ ಬೇಕಾದ್ರೆ ಏನಾದ್ರು ಅವ್ರಿಗೆ ಖುಷಿ ಇದ್ರೆ ಅದೇ ದುಡ್ಡಲ್ಲಿ NOC ತೆಕ್ಕೊಡ್ತೀವಿ. ಇಲ್ಲ ಅಂದ್ರೆ ಅಷ್ಟೇ ಸರ್ 2.75. ಓಕೆ. ಇನ್ ಕೇಸ್ ಯಾರಾದರೂ ನಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕು ಸರ್ ಅಂದ್ರೆ? ಅವ್ರು ಮಾಡಿಸ್ಕೋಬೇಕು ಸರ್. ಇಲ್ಲ ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೀವಿ. ನಾವು ಇಲ್ಲಿ ವಿಚಾರಿಸಿದ್ವಿ, ಒಂದು 30,000 ಖರ್ಚು ಬರುತ್ತೆ ಕರ್ನಾಟಕ ನಂಬರಿಗೆ. NOCಗೆ ಒಂದು 10,000 ಖರ್ಚು ಬರುತ್ತೆ. ಅದೇನು ರೈಟಲ್ಲಿ ಬೇಕಾದ್ರೆ NOCನೂ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಬಟ್ 2.75 ಫಿಕ್ಸ್ ರೈಟ್. ಓಕೆ. ಆಲ್ಮೋಸ್ಟ್ ಒಂದು 3 ಲಕ್ಷ ಬಿಟ್ಟು ಕರ್ನಾಟಕ ರಿಜಿಸ್ಟ್ರೇಷನ್ ಆಗೋಗ್ಬಿಡುತ್ತೆ ಸರ್. ಓಕೆ. ಅದೇ ಈಗ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ? ಸೆಕೆಂಡ್ ಓನರ್ ಆಗ್ತಾರೆ. ಓಕೆ ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೇ ಇರಲಿ ಸರ್. ಅದೇ ರೀತಿ ನಿಮ್ಗೆ ಚಾನಲಲ್ಲಿ ಇನ್ನೊಂದು 2 ಗಾಡಿ ಹಾಕಿದ್ದು, i10 ಒಂದು 13 ಮಾಡಲು, ಮತ್ತೆ ಇದು ರೆನಾಲ್ಟ್ ಕಂಪ್ನಿ ಕ್ವಿಡ್ ಕ್ಲಿಂಬರು, ಅವು 2 ಗಾಡಿ ಇದೆ ಸರ್. ಯಾರಾದರೂ ಆಸಕ್ತಿ ಇದ್ರೆ ನಿಮ್ದು ಲಿಂಕ್ ಅಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಓಕೆ ಓಕೆ ಸರ್.